ಅಕ್ಕ ಎಲ್ಲ ಮನೇಲಿ ಚೆನ್ನಾಗಿದಾರ ಅಕ್ಕ ಮನೇಲಿ ಎಲ್ಲ ಚೆನ್ನಾಗವ್ರೆ ನಾವು ಜಾತ್ರೆ ಬಂದಿದ್ವಲ್ಲ ಹಂಗೆ ತಳು ನಿಮ್ಮ ನುಸಿ ನೋಡ್ಕೊಂಡು ಹೋಗೋದು ಅನ್ಕೊಂಡಂಗೆ ಬಂದು ನೋಡಕ್ ಒಂದು ಇಷ್ಟು ಇದು ನಿಮ್ಮ ಮಗ ಎಷ್ಟು ಚೆನ್ನಾಗ್ಬಿಟ್ಟವನೇ ಭಾರಿ ಚೆನ್ನಾಗ್ಬಿಟ್ಟವನಿಲ್ಲ ಏನು ಕೆಲಸ ಮಾಡ್ಕೊಂಡಿದ್ದನು ರೀಯಾ ನನ್ನ ಮಗ ಎಲ್ಲೂ ಹೋಯ್ಕಿಲ್ಲ ಅದೇ ಒಂದು ಎಕರೆಗೆ ಟೊಮೆಟೊ ಹಾಕೊಂಡಿದ್ದು ಒಂದು ಎಕರೆಗೆ ಭತ್ತ ಹಾಕೊಂಡಿದ್ದು ಆಮೇಲೆ ಒಳ್ಳೆ ಟೊಮೆಟೊ ರೇಟು ಸಿಕ್ತು ಈಗಲೂ ಸ್ವಲ್ಪ ರೇಟ್ ಅದೇ ಒಂದು ಬ್ಯಾಚ್ ಹೊರಟೋಯ್ತು ಇನ್ನೊಂದು ಬ್ಯಾಚ್ ಸಿಕ್ತು ಇನ್ನೇನು ಮನೆ ತಗೊಂಡು ಚಿಲ್ಲರೆ ಅಂಗಡಿ ಮಡಿಕೊಂಡಿವಿ ಹೆಂಗೋ ಕಾಲ ಕಳ್ಕೊಂಡು ಹೋಯ್ತೀವಿ ಇಟ್ಕೊ ಬಟ್ಕೊ ಏನು ತೊಂದರೆ ಇಲ್ಲ ಆರಾಮಾಗಿವಿ ಏನಪ್ಪ ಅಂದರೆ ಒಂದು ಒಳ್ಳೆ ಸಂಬಂಧ ನೋಡಿ ನನ್ನ ಮಗನಿಗೆ ಒಂದು ಮದುವೆ ಮಾಡಿಬಿಟ್ರೆ ಇನ್ನೇನು ಬೇಡ ನಮಗೆ ಇನ್ನೇನು ಚಿಂತೆ ಮಾಡೋದು ಬೇಡ ಅದಕ್ಕೆ ಹಂಗೆ ಜಾತ್ರೆಗೆ ಅಂತ ಬಂದಿದ್ವಲ್ಲ ನಮ್ಮ ಅಣ್ಣನ ಮನೆಗೆ ರಾಮಣ್ಣನಿಗೆ ಗ್ಯಾಪ್ನ ಅದೇ ರಾಮಣ್ಣ ಗ್ಯಾಪ್ನಾದ್ನಲ್ಲ ತಾಳು ಹೋಗ್ಬಿಟ್ಟು ಮಕ್ಕಳು ಇರ್ತಿಯೆಲ್ಲ ನೋಡ್ಕೊಂಡಂಗೆ ಆಯ್ತದೆ ಅಂದ್ಬಿಟ್ಟು ಹಂಗೆ ಬಂದು ಅಂದ್ರೇನು ಒಳ್ಳೇದಾಯ್ತಕ್ಕ ಸುಮ್ಕಿರಿ ಹೆಂಗೋ ಇನ್ನೂ ನಮ್ಮನ್ನ ನೆನ್ಸ್ಕೊಂಡಿದ್ದೀರಲ್ಲ ಮರ್ತ್ಕೊಬಿಟ್ಟಾರೆ ಅನ್ಕೊಂಡಿದ್ದು ನೆನ್ಸ್ಕೊಂಡಿದ್ರಲ್ಲ ಅಷ್ಟು ಸಾಕು ಬಂದ್ರೇನಾಯ್ತಣ್ಣ ಹೋಗಬಾ ಕಾಪಿ ಕೊಡು ಮಾತಾಡ್ತಾರೆ ನಿಂತ್ಕೊಂಡೆ ಸರ್ಬತ್ ಕುಡ್ದಿರೋ ಕಾಫಿ ಕುಡ್ದಿರೋ ಏನು ಬೇಡಿ ಸರ್ಬತ್ ಬೇಡಿ ಕಾಪಿನ ಬೇಡಿ ಎಲ್ಲವ ಅದೇ ಮಾಡಿದ್ರು ನಮ್ಮ ವರ್ಗಿತಿರು ಎರಡು ಮಾಡಿದ್ರ ಅವರು ಹಬ್ಬಗೆ ಖರ್ಚಿಗೆ ಜಾತ್ರೆ ಕರ್ದಿಗೆಲ್ಲ ತಿಂಡಿ ತೀರ್ಥನೆಲ್ಲ ಮಾಡಿದ್ರಲ್ಲ ಅದನ್ನ ತಿನ್ಕೊಂಡು ಉಣ್ಕೊಂಡು ನಮ್ಮ ಮನೆಯವರು ಹಿಂಗೆ ರಾಮಣ್ಣ ನೋಡೋದ ಬಾ ಬಾ ಅಂತ ಕರೆದ್ರಲ್ಲ ತಡು ನೋಡ್ಕೊಂಬರೋದು ಅಂದ್ಬಿಟ್ಟು ನಾನು ಅಯ್ಯೋ ನಾವಾಗ ನಿಮ್ಮ ಮನೆಯಲ್ಲಿ ಎಷ್ಟೊತ್ತಲ್ಲಿ ಇಲ್ಲೇ ಒದ್ದಾಡ್ತಿದ್ವಲ್ಲ ಅದಕ್ಕೆ ಅಯ್ಯೋ ನೋಡ್ಕೊಂಡು ಬರೋಣ ಅಂತ ಮಾತಾಡ್ಸ್ಕೊಬರೋದು ಅನ್ಕ ಬಂದು ಹೋಗು ಮೊದಲು ಕಾಪಿ ಗೀಪಿ ಕಾಯಿಸ್ಕೊಡು ಯಾರಂತಾರಲ್ಲ ಅಂತ ಏನು ಬೇಡಿ ಸುಮ್ಕಿರಕ್ಕ ಇಷ್ಟು ಒಳ್ಳೆ ಗಂಡು ರಮೇಶ ಮೈಸೂರು ಚೆನ್ನಾಗಿದ್ದಾರ ಚೆನ್ನಾಗವ್ರೆ ಮೈಸೂರು ರಮೇಶ ಚೆನ್ನಾಗವ್ರೆ ಹೋಲ್ತಕ್ ಹೋಯ್ತೇವೆ ಅವ್ರು ಇರ್ತೀರ ಇವರು ಲಕ್ಷಣ ಅಂತಾನೆ ಹೊಡೆದಿರಲ್ಲ ಚೆನ್ನಾಗವ್ರೆ ಬಿಡಿ ಚೆನ್ನಾಗವ್ರೆ ನೋಡ ನಮ್ಮ ಬರ್ತನಕ್ಕೆ ಬಡವ್ರ ಮನೆ ಈ ಕಡೆ ನೋಡ್ಕೊಂಡು ಮದುವೆ ಮಾಡ್ಕೊಂಡಿವೇಣ ಇನ್ನು ಏನೂ ಇಲ್ಲ ಕಣಣ ಇನ್ನಿಬ್ರು ಅವ್ರೆ ನಮ್ಮ ಕೃಷ್ಣನಿವೆ ನಮ್ಮ ಪಾರ್ವತಿನೂ ಅವ್ರೆ ಅದೇ ನಮ್ಮ ಪಾರ್ವತಿ ಸತ್ ಮಾಡಿ ಮುಂದಕ್ಕೆ ಕೃಷ್ಣನ ಮದುವೆ ಮಾಡೋದಂತ ಅನ್ಕೊಂಡಿವೇಣ ನಮ್ಗೊಂದು ಒಳ್ಳೆ ಸಂಬಂಧ ಸಿಕ್ತಿಲ್ಲ ಅಣ್ಣ ಇವ್ರೇನಂದ್ರೆ ಇನ್ನು ಹೊಲದ ಮನೇಲಿ ಕೆಲಸ ಮಾಡ್ಕೊ ಹೋಯ್ತೇವೆ ನಾವು ಗಡ್ಡೆ ಕೊಡೋದು ಏನೂ ಇಲ್ಲ ತೊಂದರೆ ಅಂದ್ರೆ ಅಣ್ಣ ಪಾರತಿವಿ ಅಣ್ಣ ಪಾರತಿದಿ ಅಣ್ಣ ಸೋಕಿ ಒಂದೇಣ್ಣು ಅಂತ ಎಲ್ಲವ ಕೆಲಸ ಮಾಡಿಸ್ತಾನೆ ಸಾಕ್ಬಿಟ್ವಲ್ಲ ಅಷ್ಟು ಆಗ್ತಾನೂ ಬರೀಕಿಲ್ಲ ಹೇಳ್ಕೊಡ್ತೀವಿ ಇಲ್ಲ ಅಂತ ಅಲ್ಲ ಈ ಕಾಲದ ಮಕ್ಳೇನೋ ಕಲ್ತ್ಕೊತವೆ ಒಂದು ಅಚ್ಚುಕಟ್ಟ ಮಾಡ್ತಾಣ ಒಂಚೂರು ಖರ್ಚು ಮಾಡಿ ಒಂಚೂರು ಅಂತವಾಗಿರತ್ತಾಗ ಮದುವೆ ಮಾಡ್ಬೇಕಲ್ಲ ಅಂತ ಆಸೆ ಅದಕ್ಕೆ ಬಂದು ಸುಮಾರು ಜನ ಹೋಯ್ತಾರೆ ಅಣ್ಣ ನಾನು ಮದುವೆನೂ ಮಾಡ್ದೇನೆ ಕೂತೀವಿ ನಮ್ಗೆ ಸಂಬಂಧ ಆಗೋದು ಬೇಡವಾ ಈಗ ಸಮಾಧಾನ ಆಗಬೇಕು ನಮಗೂ ಅಂದ್ಬಿಟ್ಟು ನಾನು ತಡ್ಕೊಂಡಿವ್ನಿ ಅಣ್ಣ ಒಂದು ಒಳ್ಳೆ ಸಮಾಧಾನ ಬಂದರೆ ಮಾಡೋವಂತ ನೀವೇ ಏನೋ ಗೊತ್ತಿಕ್ಕಿದ್ರೆ ಹುಡುಗಿಡುಗರು ಚೆನ್ನಾಗಿರೋವು ಒಂಚೂರು ಹೇಳೋಣ ಹೋಗಿ ಬಯಸೋದು ಹಾಲುವನ್ನ ಡಾಕ್ಟ್ರು ಹೇಳೋದು ಹಾಲುವನ್ನ ಅನ್ನಂಗೆ ಆಯ್ತು ಯಾಕೆ ಹಿಂಗೆ ಮಾತಾಡಿಯಪ್ಪ ನಾವು ಅದೇ ಐಡಿಯಾ ಹಾಕೊಂಡು ಬಂದು ನಾವೇನು ಅನ್ಕೊಂಡಿದ್ದು ಅಂದರೆ ಪಾರ್ವತಿ ಮದುವೆಗೆ ಹೋಗ್ಬಿಟ್ಟವಳು ಆಗಲೇ ಅಂತ ಅನ್ಕೊಂಡು ಅವತ್ತಿಗೆ ನಾವು ಬಾಯ್ ಬಿಡ್ನಿಲ್ಲ ಅವಳಿನ್ನೂ ಮದುವೆ ಆಗಿಲ್ವೋ ಇಲ್ಲ ಕಾರಣ ರಮೇಶ ಮಹೇಶನ್ ಮಾಡೀನಿ ಇನ್ನಿಬ್ರು ಮಾಡಿಲ್ಲಪ್ಪ ನನಗೆ ಈ ಸುತ್ತಿ ಬಳಸಿ ಅದು ಇದು ಅಂತ ಮಾತಾಡಕ್ಕೆ ಬರೋಕ್ಕಿಲ್ಲ ಏನಿದ್ರು ಡೈರೆಕ್ಟಾಗೆ ಮಾತಾಡ್ಬಿಡ್ತೀನಿ ನಾವು ಏನಂದರೆ ನಮ್ಮ ಮೈದನಿಗೆ ಹೆಣ್ಣು ಹುಡುಕ್ತಾವೆ ಎಲ್ಲ ಕಡೆ ಹೆಣ್ಣು ಹುಡುಕ್ತಾವೆ ಎಷ್ಟು ಹೆಣ್ಣು ಹುಡುಕು ಸೆಟ್ಟಾಗಿಲ್ಲ ಆಯಿತಾ ನನ್ನ ಮಗ ಏನಂತಂದರೆ ಚಿಲ್ಲರೆ ಅಂಗಡಿ ಹಾಕೊಂಡವನೆ ಅದ್ರಲ್ಲಿ ಒಂದು ದಿನಕ್ಕೆ 5,000-6,000 ರೂಪಾಯಿ ಆದಾಯ ಆಯ್ತದೆ ನಮಗೆ ಖರ್ಚು ಎಲ್ಲ ಕಳೆದು ಆಮೇಲೆ ಒಂದು 3 ಎಕರೆ ಗದ್ದೆ ಇವೆ ಒಂದು 2 ಎಕರೆ ಹೊಲ ಅದೇ ಆಮೇಲೆ ಒಂದು 40 ತೆಂಗಿನ ಮರಗಳವೆ ಆಮೇಲೆ ಏನಂದರೆ ಒಂದು 6 ಸಸಿ ಮನೆ ಅದೇ ಇಷ್ಟ ಅದೇ ಕಣಪ್ಪ ಗಂಡು ಒಬ್ಬ ಹೆಣ್ಣು ಗಿಣ್ಣು ಏನಿಲ್ಲ ನಿಮಗೆ ಗೊತ್ತು ಅದಕ್ಕೆ ಒಳ್ಳೆ ಮಂತಾಂದ ತಂದು ಮದುವೆ ಮಾಡಬೇಕು ನನ್ನ ಮಗನಿಗೆ ಅಂದ್ಕೊಂಡು ಭಾರಿ ಹುಡ್ಕಾಡ್ತಾವೆ ಹುಡೆಣ್ಣೆ ಸಿಕ್ಕಿಲ್ಲ ಅದಕ್ಕೆ ಲಾಸ್ಟ್ಗೆ ನನಗೆ ಜಾತ್ರೆಗೆ ಹೋದಾಗ ಗ್ಯಾಪ್ನ ಬತ್ತು ನೋಡದ ರಾಮನ ಮಗಳು ಇದ್ಲಲ್ಲ ಮದುವೆ ಮಾಡಿದಾರೋ ಇಲ್ವೋ ಅದು ಗೊತ್ತಿಲ್ಲ ಅಂದ್ಕೊಂಡು ನಾವು ಒಂದು ಐಟದ ಮೇಲೆ ಬಂದು ಏನೋ ಮದುವೆ ಮಾಡಿಲ್ಲ ಅಂತಿದ್ರಿ ಏನೋ ಯಾರಾದ್ರೂ ಮಾತು ಕೊಟ್ಟಿದ್ದೀರಾ ಇಲ್ಲ ಯಾರಿಗೂ ಮಾತು ಯಾರಿಗೂ ಕೊಟ್ಟಿಲ್ಲ ಬಂದು ನೋಡ್ಕೊ ಹೋಯ್ತಾವ್ರೆ ಅಂದರೆ ಒಪ್ಕೊಂಡು ಮದುವೆ ಅಂದ್ರೆ ಸುಲಭವ ಅವ್ರು ಒಪ್ಪಬೇಕು ನಾವು ಒಪ್ಪಬೇಕು ಹೆಣ್ಣು ಗಂಡು ಒಪ್ಕೋಬೇಕು ಅದಕ್ಕೆ ನಾವೇ ಸ್ವಲ್ಪ ತಳಾರ ಮಾಡಿದ್ವಿ ಏನು ಅಭ್ಯಂತರ ಇಲ್ಲ ಮದುವೆ ಮಾಡ್ಬೋದು ಅಂದರೆ ನಮ್ಮನೆಗೆ ಕೊಡಿ ನಿಮ್ಗೇನೂ ಇಲ್ಲ ಅಂದರೆ ಹೆಂಗು ನೀವು ಗೊತ್ತು ನಾವು ಗೊತ್ತು ಹುಡ್ಕಡಂಗಿಲ್ಲ ಏನಿಲ್ಲ ಹ್ಞೂ ಅಂದರೆ ನಮ್ಮನೆಗೆ ಕೊಟ್ರೆ ನಾವೇ ನಿಮ್ಮ ಮಗಳ ಹೂನಂಗೆ ನೋಡ್ಕೊತೀವಿ ನಿಮ್ಮ ಖುಷಿಯಾ ನೀವು ಎಲ್ಲ ಅವರಲ್ಲ ಅಯ್ಯೋ ಅಕ್ಕ ಕೇಳ್ತಿದ್ರಲ್ಲ ನಿಮ್ಮಲ್ಲಿ ಏನು ಕಮ್ಮಿ ಆಗಿದ್ದು ಚಿಲ್ಲರೆ ಅಂಗಡಿ ಅದೇ ಅಂತಿದ್ರಿ ಗದ್ದೆ ಅದೇ ಅಂತೀರಿ ಹೊಲ ಅದೇ ಅಂತೀರಿ ತಂಗಿನ ಮರ ಅದೇ ಅಂತಿದ್ದೀರಿ ನನ್ನ ಮಗಳು ಅಂದರೆ ಹೊಲ ನಿಮಗೆ ಗೊತ್ತಲ್ಲ ಪಕ್ತನ ಬರೋಕ್ಕಿಲ್ಲ ಒಂದು ಅಂತ ಆಸೆಗೆ ಸಾಕ್ಬಿಟ್ಟಿವಿ ಏನು ಮಾಡೋದು ನಿಮ್ಮನ್ನೆಲ್ಲ ನೋಡಿದ್ರೆ ನಮಗೂ ಸಮಾಧಾನನೇ ಇಲ್ಲ ಅಂತ ಹೇಳೋಕ್ಕಿಲ್ಲ ಆಮೇಲೆ ನೀವು ಎಲ್ಲೋ ಇನ್ನೂ ಚೆನ್ನಾಗಿರೋ ಹೆಣ್ಣು ಕೇಳಿರೋ ಏನೋ ಪಾರ್ತಿಗಿಂತ ಅಂತ ಅಷ್ಟೇ ನಿಮ್ಮ ಮನೆಗಿಂತ ನಮ್ಗೆ ನೆಂಟಿಸ್ತಾನೆ ಇಲ್ಲಿ ಬೇಡಾಕತ್ತೆ ನಿಮ್ಮನೆ ಒಳ್ಳೆ ನೆಂಟಿಸ್ತಾನ ಹೇಳಪ್ಪ ನೀನು ಹಂಗೆ ನಿಂತಿಲ್ಲಪ್ಪ ನಮ್ಮ ಹುಡುಗನ ಕೊಡೋಕ್ಕೆ ಒಪ್ಪಿಗೆಯಪ್ಪ ನಿಮಗೆ
ಅದಕ್ಕೆ ಹಂಗಂದಿರಿ ಅಮ್ಮ ನಿಮ್ಗೆ ನೋಡಿದ್ರೆ ಒಳ್ಳೆ ದುಡ್ಡು ಕಾಸು ಕಮ್ಮಿ ಆದ್ರೂ ಪ್ರೀತಿಗೇನು ಕಮ್ಮಿ ಇಲ್ಲ ಕತೆ ಹಂಗಿದ್ದೀರಿ ಪಾಪ ಹುಡುಗನು ಏನೋ ಒಳ್ಳೆ ಥರನೇ ಅವರೇ ಕತೆ ಇದಕ್ಕಿಂತ ಬೇಕಾ ನಾನು ನಾನು ನಿಮ್ಮ ಮಗನಿಗೆ ಮಾಡ್ತೇವೆ ನಾನು ನಿಮಗೆ ಮಾಡೋಕ್ಕೆ ಸಮಾಧಾನ ನನಗೆ ಇದಪ್ಪ ಮಾತು ಅಂದ್ರೆ ಹಿಂಗಿರ್ಬೇಕು, ಹಿಂಗೆ ಗತ್ತು ಗತ್ತು ಗವಡತ್ತು ಹಿಂಗಿರ್ಬೇಕು ನೋಡಿ. ಸುತ್ತಿ ಬಳಸಿ ಮಾತಾಡಲಿಲ್ಲ ಕೃಷ್ಣ ನೋಡಿ, ಒಂದೇ ಮಾತ್ರ ಉತ್ತರ ಕೊಟ್ಬಿಟ್ಟ. ಅವ್ನಿಗೆ ಏನಂದ್ರೆ ನಾವು ಒಳ್ಳೆ ಜನ, ನಾವು ಒಳ್ಳೆ ನಮ್ಮ ತಂಗಿ ಚೆನ್ನಾಗಿರ್ತಾಳೆ ನಂಬಿಕೆ ಹುಟ್ಟುಬಿಡ್ತಲ್ಲ ನೋಡಿ, ಹೆಂಗ್ ಕೊಟ್ಬಿಟ್ಟ. ಏನಪ್ಪರಮ್ಮ ಪಾಪ ಅದಕ್ಕೆ ನಿನ್ನ ಮನೆ ಮದುವೆ ಮಾಡೋಕ್ಕೆ ನಮ್ಗೆ ಇದಾ ಒಳ್ಳೆ ಮನೆಗೆ ಸೇರ್ಕೊತಾಳೆ ಕನಕ. ನೋಡು ಎಂತ ಒಳ್ಳೆ ಮನೆಗೆ ಸೇರ್ಕೊತಾವಳೆ. ಸುಮ್ ಕೂತ್ಕೋ. ಎಲ್ಲ ಅದಾದ ಇದ್ದದೆ ಅಂತಾರೆ, ಒಬ್ಬಟವ್ರು ಹೊಲ ಮನೆ ಅಳ್ತಿ ತಗೊಳಕ್ ಹೋಗಿದ್ದಾರೆ ಯಾರೇ ಇರೋ ಹಂಗೆ ತಾನೆ ಎಲ್ಲದ ಅದಾದ ಇದ್ದದೆ ಅಂತ ಒಂದು ಕೊಂಬ ಸೇರ್ಸ್ಕೊಂಡು ಸುಮ್ಮನೆ ಮಕ್ಕ ನೋಡು ಏನು ಮದುವೆನೇ ಮಾಡ್ಬಿಟ್ಟಿರೋಳಂಗೆ ಹೆಂಗೆ ನಿಂತಿರೋ ಚಂದ. ನೋಡಕ್ಕ ಹೆಂಗಂದನು ಅಣ್ಣಂದಿರು ಬರಲಿ ತಾಳು ಅವ್ರನ್ನ ಮಾತು ಕೇಳೋದಂದನೇ ಇವನು ನಾನೇ ಮಾಡ್ತೀನಿ ಅಂತ ಏನು ದೊಡ್ಡದಾಗ ತಕೋತಾನೆ ನಿರ್ಧಾರವ. ಹಂಗಲ್ಲ ಅತ್ತೆನಾರೇ ನಮ್ಮ ಕಿರಿ ಮಕ್ಕಳು ಬರಲಿ ಅವರು ಒಪ್ಪಲಿ, ಆಮೇಲೆ ಬೆಣ್ಣಿಲ್ಲ ಅಂತ ಅಂದ್ರೆ ಓ ಅಕ್ಕ ಬಿಡು ನಮ್ಗ್ಯಾಕೆ ಅವ್ರು ಏನಾರು ಮಾಡ್ಕೊಳ್ಳಿ ಬಿಡು ಥರ ಮಾತಾಡಬೇಡ ಬಿಡು. ಅವ್ರು ಏನು ಹೇಳ್ತಾರೆ ಹಂಗೆ ಅಷ್ಟೇ. ನಮಗೇನ ಒಂದು ದಿವಸ ಹೋಗಿ ಹಾಲು ಯಾಕೆ ನಮ್ಗೇನು ರೋಗ ಬಿಡು, ಯಾರಾಗಾರ ಮಾಡ್ಕೊಳ್ಳಿ ಏನಾರ ಮಾಡಿ ತಂಟ್ಕೊಬಿಡು ಮೊದಲು ತೊಳ್ಗಲಿ. ಅದು ಸರಿನೇ ಕನಕ. ಮತ್ತೆ ನಾವು ಹಿಂಗೆ ನೀವು ಏನಾರ ಅಂದಿದ್ರೆ ಏನಾರು ಅಡಿಗಿಡಿ ಮಾಡ್ಕೊಳ್ಳವು ನಮ್ಮ ಹೆಣ್ಣುವೆ ಅದೆಲ್ಲ ಕಣೆ ಸಂಗಡಗತಿ ಅದು ಒಪ್ಪನ್ ಬತ್ತು ಅಂತಿದ್ರಂತೆ. ಅದಕ್ಕೆ ಸಂಗಡಗತಿ ಕರೆದಿದ್ಲು ಹತ್ಕೋಗಿತ್ತು. ನಮ್ಗೆ ಗೊತ್ತಾಗಿದ್ರೆ ನಾವು ಇಸ್ಕೊಳ್ಳವು ಹಿಂಗೆ ಅಂತ ಗೊತ್ತಾಗಿದ್ರೆ ಇಲ್ಲ ಏನಿಲ್ಲ. ಯಾಕೆ ನಾವು ನಂಟ್ರ ನಮ್ಗೆ ಗೊತ್ತಿರೋ ಜನಗಳಲ್ವಾ, ಏನು ತಲೆ ಕೆಡಿಸ್ಕೊಳಕ್ಕಿಲ್ಲ. ಈಗ ಸಂಗಡಗತಿ ಮನೆಗೆ ಹೋಗೋಳೆ ಅಂತಿದ್ರಿ ಬರಲಿ ಬಿಡಿ, ಬರಗಂಟ ನಾವು ಇರ್ತೀವಿ ಬಿಡಿ. ನೋಡಿ ಹೇಳೋದು ಸರಿಯೇ, ಬರೋದು ಬಂದಿವಿ ಒಮ್ಮೆಗೆ ಹೆಣ್ಣು ನೋಡ್ಕೊಂಡು ಒಪ್ಕೆ ಯಾವ ಏನ ಎತ್ತು ಅಂತ ಕೇಳ್ಕೊಂಡೆ ಹೋಯ್ತೀವಿ. ಅಣ್ಣ ನೀವು ಏನಡಿ ಹಿಂಗಂದಿರಿ ನಮ್ಮ ತಂಗಿ ನಾವು ಒಂದು ಮಾತು ಅಂದ್ಬಿಟ್ರೆ ಅಣ್ಣ ನಮ್ಮ ಹಾಕಿದ ಗೆರೆ ದಾಟಕ್ಕಿಲ್ಲ ಕಣ, ನಾವು ದಾಟಕ್ಕಿಲ್ಲ. ನಾವು ನಮ್ಮದು ಬಿಟ್ಟ ಕಣ, ನಮ್ಮ ಒಪ್ಪಿಗೆ ಏನು ತಲೆ ಕೆಡ್ಸ್ಕೊಬೇಡಿ. ಅಂದರೆ ನೀವು ಹೆಣ್ಣೋಳು ಒಪ್ಕೋಬೇಕಲ್ಲ ಅನ್ನೋದು ಒಂದೇ. ಅಷ್ಟು ಬಿಟ್ರೆ ನಮ್ಮ ತಂಗಿ ಏನು ಅಂದ್ರೆ ಚಿನ್ನನು ಒಂದೇ ಅವಳು ಒಂದೇ ಕಣ ಹ್ಞೂ ಅಂದ್ಬಿಡ್ತಾಳೆ ಕತೆ. ಇಂಥ ಜನನೇ ಬೇಕಿತ್ತು ನಮಗೆ, ಅದಕ್ಕೋಸ್ಕರ ನಾ ಭಾರಿ ಹುಡುಕಾಟ ಮಾಡ್ತಾ ಇದ್ದೆ ನೋಡಿ. ನಮ್ಗೆ ಅದೃಷ್ಟ ಇಲ್ಲಿತ್ತು ಅನಿಸ್ತದೆ. ನಾವು ಸುಮ್ಮನೆ 2 ವರ್ಷದಿಂದ ನಮ್ಮ ಮಗನಿಗೆ ಯಾವೇನು ಒಪ್ಪಿಗೆ ಆಗಲ್ಲ. ಯಾಕೆ ಕಣೆ ಅದಕ್ಕೆ ಏನೋ ನೋಡೋದ ನಿಮ್ಮ ತಂಗಿ ನೋಡಿ ಒಪ್ಕೊಂಡ್ರು ಒಪ್ಕೋಬೋದು. ಮಗಳು ಹಂಗೇನು ಸುಂದರವಾಗಿ ಏನಿಲ್ಲ, ಏನೋ ಕೆಳಬಳಗೆ ಅವಳೆ ಅಷ್ಟೇನು ಚೆನ್ನಾಗಿಲ್ಲ ಕತೆ. ಸುಮ್ಮನೆ ಯಾಕೆ ಬೇಜಾರು ಮಾಡ್ಕೊಂಡಿರಿ. ಯಾವ ಅಂದ ಚಂದವೇನು ತೊಳ್ಕೊಂಡು ಕುಡ್ದಾರ ಏನೋ ನಮ್ಮ ಮನೆಗೆ ಬಂದಾಗ ಅವ್ನು ನಿಮ್ಮದಿಗೆ ನೀರು ಪರ ಕೊಟ್ಕೊಂಡು ನಮ್ಮ ಕಷ್ಟ ಸುಖಗಳು ನೋಡ್ಕೊಂಡು ಹೋದ್ರು ಸಾಕು. ಅವ್ರು ನಮ್ಗೇನು ಮಾಡೋದು ಬೇಡ, ಗಂಡ ಹೆಂಡತಿ ಅಚ್ಚುಕಟ್ಟಾಗಿದ್ರು ಸಾಕು. ನಮ್ಮ ಮನೆಗೆ ಬಂದರೆ ಮನೆ ಈಚೆಗೆ ಬರೋಂಗಿಲ್ಲ, ಮನೆ ಒಳಗೆ ಇರಬೇಕು. ಮನೆ ಒಳಗೆ ಊರ ಕಣ್ಣು ಮಣ್ಣು ಅಂತ ನೋಡ್ಕೊತೀವಿ. ನಾವು ಇಷ್ಟು ಭರವಸೆ ಕೊಡ್ತೀವಿ, ಇನ್ನು ಮುಂದಕ್ಕೆ ನಾವು ಏನು ಹೇಳೋಕ್ಕಾಯ್ತಿಲ್ಲ. ಬಿಡು ಅದಕ್ಕೆ ನೀನು ನೋಡಕ್ಕಿಲ್ವಾ ಒಳ್ಳೆ ಜನಗಳಾಕದು ಬಿಡು. ನಿಮ್ಮಂತ ಒಳ್ಳೆ ಜನಕ್ಕೆ ಮಾಡ್ದಾನೆ ಇನ್ನೆಲ್ಗೆ ಮಾಡಿರಿ ಇನ್ನೆಲ್ಗೆ ಮಾಡೋಕ್ಕದು. ನಾನು ರಾಮ ಒಪ್ಕೋತಾನೆ ಅಂತ ಅನ್ಸಿತ್ತಿಲ್ಲಪ್ಪ. ಕಳ್ದಾನೆ ಏನು ಮಾಡ ನೀನು ಕಂಡೋರ ಹೋಗ್ಬಿಟ್ಟು ಬಿಸ್ಕೆಟ್ ಪಟ್ನ ಹಾಲು ಮನೇಲಿ ಹಾಲು ಮಡಿಕಲ್ಗೆ ಏನು ರೋಗ ನಿನಗೆ? ಕಲ್ಸ್ಕೊಂಡಿದ್ನ ಅದೇ ಇವ್ರು ನೋಡಕ್ಕಂತ ಬಂದ್ಬಿಟ್ಟು ಹೆಣ್ಣು ಸುದ್ದಿ ಮಾತಾಡ್ತಾವ್ರೆ. ನನಗೇನು ಗೊತ್ತು ಅಂತ ಹೋಗಿ ಅದೇ ಅಲ್ಲಿ ಬಿಸ್ಕೆಟ್ ಪಟ್ಟ ತಗೊಂಡು ಹಾಲು ತಗೊಂಡು ಬನ್ನಿ ಹೋಗಿ. ತಾಳ ತಗೊಬತ್ತೀನಿ. ಇದು ತಾಳಪ್ಪ ಒಂದು ನಿಮಿಷ. ಅಯ್ಯೋ ಏನು ಮಾಡಕ್ಕೆ ಓಡಾಡಬೇಡಿ ಬನ್ನಿ ಹೋಗಿ. ಅದೇನು ಕರ್ದಾರ ಯಾಕಮ್ಮ ಯಾಕಲ್ಲ ಹಾಲು ಥರ ಕಳಿಸ್ದೆ ಅಲ್ಲ ಕಣವ ಹಾಲು ಮಡಿಕಲ್ತಿಲ್ವ ನೀನು? ನನಗೆಲ್ಲ ಗೊತ್ತಿತ್ತು. ಸರಿ ಬಿಡು. ಓ ಪಾರ್ವತಿ ಬಾ ಅಣ್ಣ ನೋಡಿ ಇವಳು ಅಣ್ಣ ನನ್ನ ತಂಗೆ. ಓಹೋ ಭಾರಿ ಲಕ್ಷಣವಾಗಿ ನಿನ್ನ ಹೆಸರೇನವ? ಅದು ಯಾರವರು? ಅದೇನೋ ಹೆಸರು ಅಂತಾರೆ. ಇವರು ಅಪ್ಪನ ಫ್ರೆಂಡು. ಇವಣ್ಣ ತುಂಬ ಬೇಕಾದ್ದು. ಇವಣ್ಣ ಈಗ ಹೋಗಿ ಸಿಟಿಗೆ ಸೇರ್ಕೊಂಡು ತುಂಬ ದಿನ ಆಗಿತ್ತು. ಅದೇ ಪಕ್ಕದಲ್ಲಿ ಜಾತ್ರೆ ಐತಲ್ಲ, ಅದೇ ಪೂಜೆ ಮಾಡ್ಸಕಂತ ಬಂದಿದ್ರಂತೆ. ಅದಕ್ಕೆ ಅಪ್ಪನ ಜೊತೆ ಮಾತಾಡೋಕ್ಕೆ ಅಂದ್ಬಿಟ್ಟು ಬಂದಿದ್ರು. ಈಗ ನೋಡು ಅದೇ ಮನೆ ಬಾಗಿಲಿಗೆ ಅದೃಷ್ಟ ಹುಡುಕ ಬಂದದೆ. ನೀನು ನೋಡು ಎಷ್ಟು ಚೆನ್ನಾಗರೆ ಗಂಡು, ಆಮೇಲೆ 4 ಎಕರೆ ಗದ್ದೆ, ಆಮೇಲೆ 1 ಎಕರೆ ಹೊಲ, 40 ತೆಂಗಿನ ಮರ, ಚಿಲ್ಲರೆ ಅಂಗಡಿ, RCC ಮನೆ ಎಲ್ಲ ಇರೋದಂತೆ. ಒಬ್ಬನೇ ಗಂಡು ಮಗನಂತೆ. ನೋಡು ಮಹಾಲಕ್ಷ್ಮಿನೇ ತುಂಬದೆ. ನಿನ್ನ ಅದೃಷ್ಟ ಚೆನ್ನಾಗಿದೆ ಕಣ್ಪಾರತಿ. ಯಾರನ್ನ ಕೇಳ್ಕೊಕೊಂಡ ನೀನು? ನೀವು ಮಾತಾಡ್ಸಿಗ ಈಗ ಅವ್ರು ಏನು ಹೇಳ್ತಾರೆ ಕೇಳಿಗ ನೀನು. ನೋಡವ ನನ್ನ ಹೆಂಡತಿ ಮಕ್ಕಳಿಗೆ ಅಂತ ಗೊತ್ತಿಲ್ಲ, ನನಗೆ ಮಾತ್ರ ನಿಮ್ಮ ತಂಗಿ ಭಾರಿ ಇಷ್ಟ ಆಗ್ಬಿಟ್ಲು. ಕುಳಕನಪ್ಪ ನಮ್ಮ ಮನೆ ಸೊಸೆ ಇಲ್ಲ ನನಗೂ ಇಷ್ಟ ಆಗ್ಬಿಡ್ತು ಬಿಡಿ. ಹೆಣ್ಣು ಭಾರಿ ಲಕ್ಷಣ ಕದೆ. ನೀನು ಹೆಂಗವ ಮುಂದುವರಿಯುವುದು? ನೀವು ವಿಡಿಯೋ ಹೆಂಗಿತ್ತು ಅಂತ ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.